ನೋಡಿ, ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಭಾವ ವಿಚಾರಕ್ಕೆ ಬೆಂಗಳೂರಲ್ಲಿ ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಮೆರಿಕದ ಸರ್ವಾಧಿಕಾರಿ ಧೋರಣೆನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ದಾರೆ. ಹುಚ್ಚುತನ ಅಂತ ಹೇಳಬೇಕು. ಟ್ರಂಪ್ನ ಹುಚ್ಚುತನದ ಪರಮಾವಧಿ ಅಂತಾನೆ ಹೇಳಬೇಕು. ಅಮೆರಿಕದ ಸರ್ವಾಧಿಕಾರಿ ಧೋರಣೆನೇ ಇದಕ್ಕೆಲ್ಲ ಕಾರಣ. ತೈಲ ರಾಷ್ಟ್ರಗಳ ಮೇಲೆ ಹಿಡಿತ ಸಾಧಿಸುವಂತಹ ಕುತಂತ್ರ ಇದಕ್ಕೆಲ್ಲ ಕಾರಣ. ಇದೊಂದು ದೊಡ್ಡ ಆತಂಕದ ಪರಿಸ್ಥಿತಿ. ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಸಗಟು ಸಾಗಾಣಿಕೆ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು ಅಂತ ಬೆಂಗಳೂರಲ್ಲಿ ಸಚಿವ ಎಂಸಿ ಸುಧಾಕರ್ ಆಗ್ರಹಿಸಿದ್ದಾರೆ. ಅಫ್ಕೋರ್ಸ್ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು. ಅಟ್ ದ ಸೇಮ್ ಟೈಮ್ ಬೇರೆ ರಾಷ್ಟ್ರಗಳಿಗೂ ಇದೇ ಸಮಸ್ಯೆ ಆಗುತ್ತೆ. ಅದೇ ಸಮಸ್ಯೆ ಭಾರತನೂ ಕೂಡ ಎದುರಿಸಬೇಕಾಗತ್ತೆ. ಭಾರತದ ಮಾತನ್ನ ಕೇಳೋ ಪರಿಸ್ಥಿತಿಯಲ್ಲಿ ಸದ್ಯ ಅಮೆರಿಕ ಇಲ್ಲ. ಒಂದು ರೀತಿ ಇದು ಬಹಳ ದೊಡ್ಡ ಒಂದು ಆತಂಕದ ಪರಿಸ್ಥಿತಿ ಕಾರಣ. ಏನೇನು ಇದ್ರ ಮೇಲೆ ಪರಿಣಾಮಗಳಾಗ್ತವೆ, ಯಾವ್ಯಾವ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ, ಸಗಟು ಸಾಗಾಣಿಕೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಇದು ಒಂದಲ್ಲ ಒಂದು ರೀತಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ನೋಡಿ, ಇದು ಬಹಳ ದೊಡ್ಡ ಒಂದು ಆತಂಕದ ಪರಿಸ್ಥಿತಿ ಕಾರಣ. ಏನೇನು ಇದ್ರ ಮೇಲೆ ಪರಿಣಾಮಗಳಾಗ್ತವೆ, ಯಾವ್ಯಾವ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ, ಸಗಟು ಸಾಗಾಣಿಕೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಇದು ಒಂದಲ್ಲ ಒಂದು ರೀತಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ನೋಡಿ, ಇದು ಬಹಳ ದೊಡ್ಡ ಒಂದು ಆತಂಕದ ಪರಿಸ್ಥಿತಿ ಕಾರಣ. ಏನೇನು ಇದ್ರ ಮೇಲೆ ಪರಿಣಾಮಗಳಾಗ್ತವೆ, ಯಾವ್ಯಾವ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ, ಸಗಟು ಸಾಗಾಣಿಕೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಇದು ಒಂದಲ್ಲ ಒಂದು ರೀತಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ನಮ್ಮ ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಈಗ ಆಲ್ರೆಡಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮತ್ತು ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳ ಸಪ್ಲೈಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಶನಿವಾರದಿಂದಲೇ ಕಮರ್ಷಿಯಲ್ ಸಿಲಿಂಡರ್ಗಳ ಸಪ್ಲೈ ಸ್ಟಾಪ್ ಆಗಿದೆ. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ವಿಚಾರದಲ್ಲಿ ಸುಚಿತ್ರಾ? ಸಿಂಧೂರ, ಏನು ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಬರೆ ಬಿದ್ದಿರುವಂಥದ್ದು. ಹೋಟೆಲ್ಗಳಲ್ಲಿ ಬಳಸುವಂತಹ ವಾಣಿಜ್ಯ ಸಿಲಿಂಡರ್ ಸ್ಥಗಿತಗೊಂಡಿದೆ. ಇದರಿಂದಾಗಿ ಹೋಟೆಲ್ ನಡೆಸುವಂಥವರು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಹೋಟೆಲನ್ನು ಬಂದ್ ಮಾಡುವಂತಹ ಪರಿಸ್ಥಿತಿ ಇದೀಗ ಬಂದಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋದರೆ ವಸಂತನಗರ ಬಳಿ ಇರುವಂತಹ ದೋಸೆ ಭವನದಲ್ಲಿದ್ದೀನಿ. ಈ ಒಂದು ಹೋಟೆಲ್ಗೂ ಕೂಡ ಏನು ವಾಣಿಜ್ಯ ಸಿಲಿಂಡರ್ ಸ್ಥಗಿತ ಆಗಿರುವಂಥದ್ದು. ಅಂದರೆ ನಿನ್ನೆ ಇದ್ದಂತಹ ವಾಣಿಜ್ಯ ಸಿಲಿಂಡರನ್ನು ಇವತ್ತು ಬಳಸ್ಕೊಂಡಿದ್ದಾರೆ. ಆದರೆ ಇವತ್ತು ಇವ್ರಿಗೆ ಯಾವುದೇ ರೀತಿಯಾಗಿ ವಾಣಿಜ್ಯ ಸಿಲಿಂಡರ್ ಸಪ್ಲೈ ಆಗಿಲ್ಲ. ಜೊತೆಗೆ ಏನು ಈ ಒಂದು ಸಿಲಿಂಡರ್ ಬೆಲೆ ಇದೆ, ನಾರ್ಮಲಿ ಒಂದು ಸಿಲಿಂಡರ್ಗೆ 1750 ರೂಪಾಯಿ ತಗೊಳ್ತಾ ಇದ್ರು. ಆದರೆ ಇವರು ಇತ್ತೀಚೆಗೆ 2-3 ದಿನದಿಂದ ತಗೊಳ್ಬೇಕಾದ್ರೆ 200 ರೂಪಾಯಿ ಅದಕ್ಕೆ ಅಧಿಕ ಪಟ್ಟು ಆಗಿರುವಂಥದ್ದು. ಜೊತೆಗೆ ನಾಳೆ ಇದೇ ರೀತಿಯಾಗಿ ಸಿಲಿಂಡರ್ ಸಪ್ಲೈ ಆದಂಥ ಸಂದರ್ಭದಲ್ಲಿ ಇವರು ಅಡುಗೆಯನ್ನು ಮಾಡೋದಕ್ಕೂ ಹಾಗೆ ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಜೊತೆಗೆ ಇಲ್ಲಿನ ಹೋಟೆಲ್ ಮಾಲೀಕರನ್ನು ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಈ ಒಂದು ವಾಣಿಜ್ಯ ಸಿಲಿಂಡರ್ ಸ್ಥಗಿತವಾಗಿದೆ, ಯಾವ ರೀತಿ ತೊಂದರೆ ಆಗ್ತಿದೆ ಅಂತ ಹೇಳಿ. ಸರ್, ಯಾವ ರೀತಿ ತೊಂದರೆ ಆಗ್ತಿದೆ ಸರ್? ಸಿಲಿಂಡರ್ ಬರ್ತಿದೆಯಾ, ಹೇಗೆ? ಸಿಲಿಂಡರ್ ಆಟೋಮೆಟಿಕ್ ಸಡನ್ನಾಗಿ ಸ್ಟಾಪ್ ಆಗಿರೋದು. ಪ್ರಯರ್ ನೋಟಿಸ್ ಯಾವುದೂ ಇರಲ್ಲ. ನೋಟಿಸ್ ಇರೋದಂದರೆ ಒಂದೇ ಒಂದು, ದಟ್ ಈಸ್ ಲೈಕ್ 70 ಡೇಸ್ವರೆಗೂ ಕೂಡ ಏನೇನು ಸ್ಟಾಕ್ ಇದೆ ಟು ಕ್ಲಿಯರ್ ದಟ್, ಅದು ಕ್ಲಿಯರ್ ಕೂಡ ಮಾಡಿಲ್ಲ ಅದನ್ನು. ಸೊ ಪ್ರೈಸ್ ಇನ್ಕ್ರೀಸ್ ಆಯಿತು, ದಟ್ ಸ್ಟಿಲ್ ಓಕೆ. ಬಿಕಾಸ್ ಹೋಟೆಲ್ ಇಂಡಸ್ಟ್ರಿಯಲ್ಲಿ ನಾವು ಹೋಟೆಲ್ ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ, ಮಾರ್ನಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ ಲೈಕ್ ಬೇಸಿಕ್ ಅಂದರೆ ಲೈಕ್ ಗ್ಯಾಸ್ ಇದು ಮಾಡಬೇಕು. ನಾವು ಗ್ಯಾಸ್ ಇರಲೇಬೇಕು. ಸೊ ಅದರದ್ದು ಬೇಸಿಕ್ದೇ ಅವರು ಕಿತ್ಕೊಂಡ್ರೆ ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾವತ್ತಿಂದ ಸ್ಟಾಪ್ ಆಗಿದೆ? ಫ್ರಮ್ ಎಸ್ಟರ್ಡೇ ಓನ್ಲಿ, ನಿನ್ನೆಯಿಂದನೇ ಸ್ಟಾಪ್ ಆಗಿದೆ. ಸೊ ನಿನ್ನೆಯಿಂದನೂ ಯಾವುದೋ ಒಂದೊಂದು ಸ್ಟಾಕ್ ಇದ್ದರೆ ಅದನ್ನು ತಂದುಕೊಟ್ಟಿದ್ದಾರೆ ಅಷ್ಟೇ. ಅದು ಲೈಕ್ ಆಲ್ಮೋಸ್ಟ್ ಲೈಕ್ 2-3 ಡೇಸಿಂದನೂ ಕೂಡ ದೇರ್ ಇಸ್ ನೋ ಗ್ಯಾಸ್ ಸಪ್ಲೈ. ಯಾವುದು ಬರ್ತಾ ಇಲ್ಲ. ಓಲ್ಡ್ ಸ್ಟಾಕ್ ಇರುತ್ತೆ, ಬಟ್ ಓಲ್ಡ್ ಸ್ಟಾಕ್ ಕೂಡ ದೇ ಆರ್ ನಾಟ್ ಗಿವಿಂಗ್. ಪ್ರಯೋರಿಟೈಸಿಂಗ್ ಏನು ಮಾಡ್ತಾ ಇದ್ದಾರೆ ಅಂದರೆ ಮನೆಗಳಿಗೆ ಪ್ರಯೋರಿಟೈಸ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕ್ ರೆಸಿಡೆನ್ಸ್ಗೆ ಏನಿದೆ ಅವ್ರಿಗೆ ಮಾತ್ರ ಹೋಗ್ತಾ ಇದೆ. ಕಮರ್ಷಿಯಲ್ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಪ್ರೈಸ್ ಎಲ್ಲ ಹೇಗಿದೆ ಸರ್? ದುಪ್ಪಟ್ಟಾಗಿದೆಯಾ? ಪ್ರೈಸ್ ಹೈಕ್ ಆಗಿದೆ ಡೆಫಿನೆಟ್ಲಿ. 1750 ಏನೋ ಇದ್ದಿದ್ದು. ಸೊ 100-200 ಜಾಸ್ತಿ ಆಗಿತ್ತು.
ಸೊ ಇಟ್ ವಾಸ್ ಸ್ಟಿಲ್ ಓಕೆ. ಹೇಗೆ ಸರ್ ಈ ಥರನೇ ಸ್ಥಗಿತ ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮಾಡ್ತೀರಾ ಅಂತ? ಮುಂದಿನ ದಿನಗಳು ದೆರ್ ಇಸ್ ನೋ ನಾಳೆ ಅಂತ ಏನಿಲ್ಲ, ನಾಳೆ ಓಪನೇ ಆಗಲ್ಲ. ಅದು ಓಪನೇ ಆಗಿಲ್ಲ ಅಂದರೆ ಲೈಕ್ ದೆರ್ ಇಸ್ ನಥಿಂಗ್ ಟು ಟಾಕ್. ಏನಾದರೂ ಮೆಸೇಜ್ ಬಂದು ನಾಳೆ ಏನಾದರೂ ಸಪ್ಲೈ ಆಗುತ್ತೆ, ಸಿಲಿಂಡರ್ ಸಿಗುತ್ತೆ ಅಂತ ಏನಾದರೂ ಮೆಸೇಜಸ್? ಡಿಸ್ಟ್ರಿಬ್ಯೂಟರ್ಗೆ ಕೂಡ ಗೊತ್ತಿಲ್ಲ. ಈವನ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಆಲ್ಸೋ ಲೈಕ್ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಇಟ್. ಓಕೆ ಸುಚಿತ್ರಾ, ಅವರು ಆಲ್ ರೈಟ್ ಸುಚಿತ್ರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.